ವಿಜಯಪುರ ಬಾಗಲಕೋಟೆಗೆ ಕನ್ನೇರಿ ಶ್ರೀಗಳ ನಿರ್ಬಂಧ ವಿಚಾರ. ವಿಜಯಪುರ ಜಿಲ್ಲಾಧಿಕಾರಿಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಮನವಿ ಮಾಡಿಕೊಂಡಿದ್ದಾರೆ. ನಿರ್ಬಂಧ ರದ್ದು ಮಾಡುವಂತೆ ಈಶ್ವರಪ್ಪನವರು ಮನವಿ ಸಲ್ಲಿಸಿದ್ದಾರೆ. ನೋಡಿ, ವಿಜಯಪುರಕ್ಕೆ ಬರಂಗಿಲ್ಲ, ಬಾಗಲಕೋಟೆಗೆ ಬರಂಗಿಲ್ಲ ಕನ್ನೇರಿ ಶ್ರೀಗಳು ಅಂತ ಹೇಳಿ ನಿರ್ಬಂಧವನ್ನು ಹಾಕಿಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲಾಧಿಕಾರಿಗೆ ಮಾಜಿ ಡಿಸಿಎಂ ಈಶ್ವರಪ್ಪನವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕನ್ನೇರಿ ಶ್ರೀಗಳು ನಮ್ಮ ಪಾಲಿನ ದೇವರು. ಸಾವಯವ ಕೃಷಿಯಲ್ಲಿ ಕನ್ನೇರಿ ಶ್ರೀ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ನಿರ್ಬಂಧ ವಿಚಾರ ತಿಳಿದು ತುಂಬಾ ನೋವಾಗಿದೆ. ಬಡವರಿಗೆ ಉಚಿತ ಶಿಕ್ಷಣ, ಬಟ್ಟೆ, ಊಟ ಕೊಡುವ ದೇವರು ಅವರು. ದೇವರು ಮಾಡದ ಕೆಲಸವನ್ನ ಕನ್ನೇರಿ ಶ್ರೀ ಮಾಡ್ತಾ ಇದ್ದಾರೆ. ಕನ್ನೇರಿ ಶ್ರೀಗಳದ್ದು ಸ್ವದೇಶಿ ಚಿಂತನೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಮನವಿ ಕೂಡ ಮಾಡಿಕೊಂಡಿದ್ದಾರೆ. ನಿರ್ಬಂಧ ಹೇರಬೇಡಿ, ಅವರು ಇಲ್ಲಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಡಿಸಿಎಂ ಈಶ್ವರಪ್ಪನವರು. ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರೂ ಕೂಡ ದೇವರ ಸ್ವರೂಪ. ದೇವರು ಮಾಡದೇ ಇರೋಂಥ ಕೆಲಸಗಳನ್ನು, ಸರ್ಕಾರ ಮಾಡದೇ ಇರೋಂಥ ಕೆಲಸಗಳನ್ನು ಪೂಜ್ಯ ಕನ್ನೇರಿ ಸ್ವಾಮಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಾವಯವ ಕೃಷಿ ಇದನ್ನು ಒಂದು ರೀತಿ ಮಾಡಲ್ಲ ಅವರು. ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶಕ್ಕೇ ಸಾವಯವ ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನು ರೈತರಿಗೆ ಒಂದು ರೀತಿಯ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ತೋರಿಸ್ತಾ ಇರೋಂಥ ವ್ಯಕ್ತಿಯವರು. ಅಂಥ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಾಗಲಕೋಟೆ, ವಿಜಯಪುರ ಇಲ್ಲಿ ನಿರ್ಬಂಧ ಹಾಕಿದ್ದಾರೆ ಅಂತ ಕೇಳಿ ಕೋಟಿ ಕೋಟಿ ಹಿಂದೂಗಳಿಗೆ ತುಂಬ ನೋವಾಗಿದೆ. ಅದೇ ರೀತಿ ಶೈಕ್ಷಣಿಕವಾಗಿ ಸಾಮಾಜಿಕ ಶೈಕ್ಷಣಿಕ ಸ್ವದೇಶಿ ಚಿಂತನೆ, ಏಕೆಂದರೆ ಅವರ ಮಠಕ್ಕೆ ಹೋದಂಥ ಭಕ್ತರಿಗೆ ಗೊತ್ತಾಗತ್ತೆ, ಆ ಕನ್ನೇರಿಯ ಸುತ್ತಮುತ್ತಲು ನೂರಾರು ಹಳ್ಳಿಗಳಿರೋಂಥ ಬಡವರಿಗೆ, ಅವರು ತಿನ್ನೋದಕ್ಕೆ ಅನ್ನ ಇಲ್ಲದೆ ಅಂತ ಆ ಬಡವರಿಗೆ ಉಚಿತವಾದ ಶಿಕ್ಷಣ, ಬಟ್ಟೆ, ಊಟ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಾರೆ ಅಂತ ಒಬ್ಬರು ದೇವರು. ಅದಕ್ಕೋಸ್ಕರ ಹೇಳಿದೆ, ದೇವರು ಮಾಡದೇ ಇರೋಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ. ಕನ್ನೇರಿಯ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು